ಹುಡ್ರಿಗೆಲ್ಲ ಕೋಟ್ ಬಿಡ್ಸಂಗೆ ಬಿಡ್ಬೋದಾಯ್ತು ಅಲ್ಲೇ ಗೋಲ್ಡ್ ಇದೀವಿ. ಸಾಕು ಬಾ ನೋಡಿದೆ ತಂದ್ರೆ ಬಂದು ಬಾ. ಹಾಂ ಯಾವುದಿಲ್ಲಪ್ಪ ಚಿಕ್ಕ ತೊಳಿ ನೀರು ತಗೊಳ್ತದೆ ಹೊಡಿತು. ಬಂಧುಗಳೇ, ನಾನು ಮುರುಡೇಶ್ವರದ ಬೀಚಲ್ಲಿದ್ದೀನಿ. ಬೀಚನ್ನು ಸೌಂದರ್ಯ ನೋಡೋದೇ ಒಂದು ಚಂದ. ಈ ಚಂದ ಅನುಭವಿಸಿದವರಿಗೆ ಮಾತ್ರ ಇಷ್ಟೊಂದು ಸುಂದರ ರಮಣೀಯ. ಸಂಜೆಯ ಹೊತ್ತಲ್ಲಿ ಸೂರ್ಯ ಅಸ್ತಮಿಸುತ್ತಿದ್ದಾನೆ. ಎಷ್ಟು ಚಂದ ಕಾಣ್ತದೆ. ಸಮುದ್ರದ ಅಲೆಗಳು ಗಾನ ನೀರು ನೀರು ನರ್ತನವನ್ನು ಮಾಡುತ್ತಿದೆ ಅಲ್ವಾ? ಎಷ್ಟು ಚಂದ 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 ಚಂದ. ಇಲ್ಲಿಂದ ನಮಗೆ ಹೋಗೋದಕ್ಕೆ ಮತ್ತೆ ನೋಡಿ ಪಕ್ಷಿಗಳಿವೆ. ಅವು ನೀರು ಕೊಕ್ಕರೆಗಳು, ಸಮುದ್ರ ಕೊಕ್ಕರೆಗಳು ಅಂದರೆ ಇವೆ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ ಮರಗಿಡಗಳು, ತಂಪು ಗಾಳಿ, ತೆಂಗಿನ ಮರ, ಅಲ್ಲಲ್ಲಿ ತಲೆ ಎತ್ತುತ್ತಿರುವ ಮನೆಗಳು, ಹಾಗೆ ಅವರವರ ತೆಂಗಿನ ತೋಟಗಳಿಗೆ ಹಾಕಿರುವ ಕಾಂಪೌಂಡು, ಇದೆಲ್ಲವೂ ಎಷ್ಟು ಸುಂದರವಾಗಿ ಕಾಣುತ್ತೆ ನೋಡಿ. ನೋಡಿ ಹಕ್ಕಿಗಳು ತೋರಿಸ್ತೇವೆ ನೋಡಿ ಅಲ್ವಾ? ಎಂಥ ಸುಂದರ ರಮಣೀಯ ನೋಟ. ನೋಡಲು ಎರಡು ಕಣ್ಣು ಸಾಲದು. ನಮಗೆ ದೂರದವರಿಗೆ ಅದು ಎಷ್ಟು ಚೆನ್ನಾಗಿರುತ್ತೆ. ಇಲ್ಲಿಂದ ಹೋಗೋದಕ್ಕೆ ಮನಸ್ಸು ಬರ್ತಾ ಇಲ್ಲ. ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಅನಿಸ್ತು, ಅದಕ್ಕೆ ಮಾಡ್ತಾ ಇದ್ದೀನಿ. ಬನ್ನಿ ಕೊಕ್ಕರೆಗಳು ನಾನು ಮುಂದೆ ಹೋದಾಗೆಲ್ಲ ಹೋಗ್ತಾ ಇವೆ. ನೋಡಿದ್ರಾ? 3, 6, 12 ಕೊಕ್ಕರೆಗಳಿವೆ. ಇನ್ನು ದೂರದಲ್ಲಿ ಎಷ್ಟಿದೆಯೋ ಗೊತ್ತಿಲ್ಲ. ಅಲ್ಲಿ ನೋಡಿ ದೂರದಲ್ಲಿ ಒಂದು ಗುಡ್ಡ ಕಾಣಿಸ್ತಿದೆ ನೋಡಿ, ಇದು ನೇತ್ರಾಣಿ ಗುಡ್ಡ ಅಂತಾರೆ. ಇಲ್ಲಿ ಯಾವಾಗಲೂ ವರ್ಷಕ್ಕೊಮ್ಮೆ ಹೋಗ್ತಾರಂತೆ ಹಡಗಿನಲ್ಲಿ. ಈಗ ಅಲ್ಲಿ ಒಂದು ಸಲ ಹೋಗಬೇಕು ಅಂತ ಇದೆ ಮನಸ್ಸಿನಲ್ಲಿ. ನೋಡಬೇಕು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಅಲ್ಲೇನೋ ಏನೋ ದೇವರ ಪೂಜೆ ಇದೆ ಅಂತ ಹೋಗ್ತಾರಂತೆ. ಆವಾಗ ಮಾತ್ರ ಹೋಗಿ ಕರ್ಕೊಂಡು ಹೋಗ್ತಾರೆ. ಎಷ್ಟೇ ದುಡ್ಡು ಕೊಡ್ತೇನೆ ಅಂದರೂ ಅಲ್ಲಿ ಕರ್ಕೊಂಡು ಹೋಗೋದಿಲ್ಲ ಉಳಿದ ಸಮಯ. ಬನ್ನಿ ನೋಡಿ ಕೊಕ್ಕರೆಗಳು ಹೇಗೆ ನಾನು ಮುಂದಕ್ಕೆ ಹೋದಾಗೆ ಓಡ್ತಾವೆ. ನೋಡಿದ್ರಾ? ಎಷ್ಟು ಖುಷಿ ಅನಿಸುತ್ತೆ ನೋಡಿ. ಕಾಡು, ಮರಗಿಡಗಳು, ಹಕ್ಕಿಗಳು ಎಷ್ಟು ಸುಂದರವಾಗಿ. ಸೂರ್ಯ ನೋಡಿ ಈಗ ಎಷ್ಟು ಕೆಂಪಾಗಿ, ಸಮುದ್ರದ ಅಲೆಗಳೆಲ್ಲವೂ ಕೆಂಪಿದೆ. ಏನು ಚೆನ್ನಾಗಿ ಖುಷಿ ಅನಿಸುತ್ತೆ ನೋಡಿ. ತೆಂಗಿನ ಮರಗಳ ಸಾಲುಗಳು, ಗಾಳಿ ಮರ, ತೆಂಗಿನ ಮರ ನೋಡಿದ್ರಾ? ನೋಡಿ ಇಲ್ಲೊಂದು ದೂರದಲ್ಲಿ 4-6 ಜನ ಏನೋ ಮಾಡ್ತಾಯಿದ್ದಾರೆ. ಇಲ್ಲಿವರೆಗೆ ಹೋಗೋಕ್ಕಾಗಲ್ಲ, ಅಷ್ಟು ಸಮಯವೂ ಕೂಡ ಇಲ್ಲ. ಇಲ್ಲೇ ಹತ್ತಿರದಲ್ಲಿ ಅಂತ ಕಾಣಿಸ್ತು ಕೂಡ ತುಂಬ ದೂರದಲ್ಲೇ ನಮಗಿಲ್ಲೇ ಹತ್ತಿರದಲ್ಲೇ ಇದ್ದಾರೇನೋ ಅನಿಸುತ್ತೆ. ಆದರೆ ಅವರು ತುಂಬ ದೂರ ಇರ್ತಾರೆ. ನೋಡಿ ನೋಡಿ ಅಲೆಗಳು ಬಂತು ಕಾಲ ಹತ್ರನೇ ಬರ್ತೀನಿ. ನೋಡಿದ್ರ ಇದು ದೊಡ್ಡ ಅಲೆ. ನಾನು ಎಷ್ಟು ಮೇಲಿದ್ದೇನೆ ಅಂದರೆ ನೀರಿಂದ ಕನಿಷ್ಠ 40-50 ಫೂಟ್ ದೂರದಲ್ಲಿದ್ದೀನಿ. ಅಲ್ಲಿವರೆಗೆ ಬಂತು ನೋಡಿದ್ರಾ? ಬರ್ತಾ ಇದ್ದೀನಿ ನಾನು. ಈ ಸಂಜೆ ಆದಾಗ ಬರ್ತಾ ಹೇಳ್ತಾ ಇರುತ್ತೆ.
ಗೊತ್ತಿಲ್ಲ, ಹೇಳುವುದನ್ನು ಕೇಳಿದ್ದಷ್ಟೇ. ಗುಡ್ಡಗಳು, ಬೆಟ್ಟಗಳು, ಸಮುದ್ರದ ನಡುವೆಯೂ ಕೂಡ ಅಲ್ಲಿ ನೋಡಿ ದೂರದಲ್ಲಿ ಒಂದು ಬೋಟ್ ಕಾಣುತ್ತೆ. ನೋಡೋಣ ಸೆರೆ ಹಿಡಿಯೋಕ್ಕಾಗ ಇಲ್ಲಿ ನೋಡಿದ್ರೆ ದೂರದಲ್ಲಿದೆ ಆ ಬೋಟು. ಕನಿಷ್ಠ ಇಲ್ಲಿಂದ ಒಂದು 15-20 ಕಿಲೋಮೀಟರ್ ದೂರ ಇರಬಹುದೇನೋ ಅಂದ್ಕೊಂಡಿದ್ದೀನಿ. ಬೋಟಿನ ಬಾವುಟ ಕಾಣಿಸಲ್ಲ ನೋಡಿ, ಬರೀ ಬೋಟಿನ ತುದಿ ಅಷ್ಟೇ ಕಾಣ್ತಾ ಇದೆ. ಹೆಚ್ಚು ಕಡಿಮೆ ಒಂದು 5-10 ಕಿಲೋಮೀಟರ್ ದೂರ ಅಂತೂ ಇರ್ಬಹುದೇನೋ. ಅಲ್ಲಿ ನೋಡಿ ಅಲ್ಲೊಂದು ಲೈಟು ಏನೋ ಕಾಣ್ತಾ ಇದೆ ನೋಡಿ. ಅದು ಅಷ್ಟೇ ಒಂದೂವರೆ ಕಿಲೋಮೀಟರ್ ದೂರದಲ್ಲಿದೆ. ಅದೇ ಇದೆ, ಬೇರೆ ಹೋಗಲ್ಲ, ಇಲ್ಲೇ ನಿಂತು ಇದೇ ಓಕೆನಾ. ನೋಡಿ ಸುಂದರ ಸೂರ್ಯ ಈಗ ಎಷ್ಟು ಸ್ವಚ್ಛವಾಗಿ ಕಾಣ್ತದೆ. ಸೂರ್ಯ ಮುಳುಗು ಹೊತ್ತಲ್ಲ ಇದು. ಸ್ವಚ್ಛವಾಗಿ ಕಾಣ್ತದೆ ನೋಡಿದ್ರಾ. ಅಲೆಗಳು, ಬೆಳಗಿನ ಅಲೆಗಳು ಎಷ್ಟು ಚಂದವಾಗಿ ಬಿಡ್ತಾ ಇದೆ ಅಲೆಗಳ ಮೇಲೆ. ಇದು ಎಲ್ಲರಿಗೂ ಸಿಗೋದು ತುಂಬ ಕಷ್ಟ. ಅಲೆಗಳ ಹತ್ತಿರವೇ ನಿಂತು ಸೂರ್ಯನನ್ನು ನೋಡುವುದು. ನೋಡಿದ್ರಾ, ಬನ್ನಿ ಹೀಗೆ ಮತ್ತೆ ವಾಪಸ್ ಹೋಗೋಣ. ವಾಪಸ್ಸಿನಿಂದ ನಾನು ಪರ್ಲಾಂಗ್ ದೂರ ಬಂದಿದ್ದೇನೆ ನಿಮ್ಮ ಜೊತೆ ಮಾತಾಡ್ತಾ ಅಂತ. ನೋಡಿ, ಇದು ತೆಂಗಿನ ಮರಗಳು, ಊರುಗಳು. ಈ ಕಡೆ ಊರು, ಅಲ್ಲಿಂದ ಊರಿಗೆ ಒಂದು 400-500 ಫೂಟ್ ಇರ್ಬೋದು ಅಷ್ಟೇ. ಅಷ್ಟು ಹತ್ತಿರದಲ್ಲಿ ಒಂದು ಸಮುದ್ರದ ಚಿನ್ನ ಮನೆ ಕಟ್ಕೊಂಡಿದ್ದಾರೆ. ಸುನಾಮಿ ಏನಾದರೂ ಆಯಿತು ಅಂದರೆ ಇದು ನೋಡಿದೆ, ಮುರುಡೇಶ್ವರದ ಧ್ವಜಸ್ತಂಭ ತಿರುಗಣ ಕಾಣೋದು. 18 ಪಿಲ್ಲರ್ ಇದೆ ಅಂತೆ. ಇದು ಶಿವ. ನಾನು ಎಷ್ಟು ದೂರದಲ್ಲಿದ್ದೇನೆ ಅಂದರೆ ಕನಿಷ್ಠ ಅಲ್ಲಿ 3 ಕಿಲೋಮೀಟರ್ ಇದೆ. ಯಾಕಂದರೆ ನನ್ನ ಹತ್ರ ಅವರು ಮುರುಡೇಶ್ವರದಿಂದ ಇಲ್ಲಿ ಬರೋಕ್ಕೆ 140 ರೂಪಾಯಿ ತಗೊಂಡಿದ್ದಾರೆ ಆಟೋದಲ್ಲಿ. ಪ್ರೈವೇಟಾಗಿ ಮಾಡಿಸ್ಕೊಂಡ್ಬಂದಿದ್ದಕ್ಕೆ. ನೋಡಿ, ಬಿಲ್ಡಿಂಗ್ಗಳು, ಮನೆಗಳು ಎಷ್ಟು ಕಾಣಿಸ್ತಾ ಇದೆ. ಕೆರೆಗಳಿದೆ, ಇಲ್ಲಿವರೆಗೆ ಹೋಯ್ತು. ನಾನಿರೋದಕ್ಕಿಂತ 10 ಫುಟ್ ಮುಂದೆ ಹೋಗ್ತೀನಿ. ಬರ್ತಾ ಇದೆ. ಇಲ್ಲಿ ದೂರದಲ್ಲಿ ಒಂದು ಬಾವುಟ ಕಾಣಿಸ್ತಿದೆ ನಿಮಗೆ. ಯಾವ ಬಾವುಟ ಅಂತ ಗೊತ್ತಿಲ್ಲ. ಅಲ್ಲಿ ಯಾವ ದೇವಸ್ಥಾನ ಕೂಡ ಇದ್ದು ನೆನಪು ಕೂಡ ಇಲ್ಲ. ಬಾವುಟ ಹಾಕಿದ್ದಾರೆ, ಗೊತ್ತಿಲ್ಲ. ನೋಡಿ, ತೆಂಗಿನ ಮರಗಳು. ಸಮುದ್ರದ ಅಂಚಲೇ ಏನಿದೆ ಕೇಳಿ ತೆಂಗು. ಪ್ರಮುಖ ಬೆಳೆ ಇಲ್ಲಿದು ತೆಂಗಿನ ಬೆಳೆ. ನೋಡಿ, ಇಲ್ಲಿ ಯಾರೋ ಒಬ್ಬರು ಬರ್ತಾ ಇದ್ದಾರೆ, ತೋರಿಸ್ತೇನೆ. 2-3 ಹುಡುಗರು ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಗೊತ್ತಿಲ್ಲ. ಇಲ್ಲಿ ಒಂದಷ್ಟು ಜನ ಹುಡುಗರು ಆಟ ಆಡ್ತಾ ಇದ್ದಾರೆ. ತೆಂಗಿನ ಮರಗಳು ಸಾಲು ನೋಡಿ. ನೋಡಿದ್ರಾ, ಈಗ ಬಾವುಟ ಕಾಣಿಸ್ತಾ ಇಲ್ಲ. ಆಗ ಸ್ವಲ್ಪ ಜೂಮ್ ಇಟ್ಟು ಬಾವುಟ ಬರೋ ಹಾಗೆ ಮಾಡಿದ್ದೆ. ಈಗ ಜೂಮ್ ಇಡೋಕ್ಕೆ ಹೋಗಲ್ಲ. ಈಗ 9 ನಿಮಿಷ ಆಯಿತು ನಾನು ಇಲ್ಲಿ ಮಾಡಿದ್ದು. ನೋಡೋಣ, ಒಂದು ಅರ್ಧ ಗಂಟೆ ಆಗಬಹುದೇನೋ. ಬನ್ನಿ ನೋಡಿ, ಗಾಳಿ ಸುಮ್ಮನೆ ಬೀಸ್ತಾ ಇದೆ. ಇಲ್ಲಿ ಇರುವಷ್ಟು ಸಮುದ್ರದ ಸೆಕೆಯ ಜೊತೆಗೆ ತಂಪು ಗಾಳಿ ಕೂಡ ಇರುತ್ತೆ. ಅದೇ ಒಂದು ಖುಷಿ. ಸಮುದ್ರದ ಕರಾವಳಿ ಎಂದರೆ ಹಾಗೆ ಅಲ್ವಾ.
ನೋಡೋದಕ್ಕೆ ಧನ್ಯವಾದಗಳು. ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ನನ್ನ ಚಾನಲ್ ಕೂಡ ಸಪೋರ್ಟ್ ಮಾಡ್ತಾ ಹೋಗಿರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನು ಬಿಡೋದಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಡಿ. ಎಲ್ಲರಿಗೂ ಧನ್ಯವಾದಗಳು.